So in the last class we were looking at the second type of or variety of gynocriticism or towards feminist poetics. See, my dear students, so as I told you, towards feminist critics, towards feminist poetics is written by this Ellen Showalter. So according to Ellen Showalter, what she is going to say that there are main two varieties of feminist poetics. The first one is woman as reader. It is also called as the feminist critic, and second one is woman as writer, that is called as gynocriticism or gynocritic. So I have already explained in detail about gynocritic, or it is also called as woman as writer. ಇದು 5 marks ಶಾರ್ಟ್ ನೋಟ್ಸ್ಗೆ ಅಥವಾ ಲಿಟ್ರರಿ ಟರ್ಮ್ಸ್ ಆ್ಯಂಡ್ ಕಾನ್ಸೆಪ್ಟಲ್ಲಿ, ಮತ್ತು 5 marks ಶಾರ್ಟ್ ನೋಟ್ಸ್ಗೆ, ಮತ್ತು ಲಾಂಗ್ ಆನ್ಸರ್ಗಳನ್ನು ಸಹ ಬರುತ್ತೆ ಅಂತಂದು ಹೇಳಿದ್ದೀನಿ. ಸೊ ಒನ್ಸ್ ಅಗೇನ್ ಐ ವಿಲ್ ಸಮ್ ಅಪ್ ದಟ್ gynocriticism or gynocritic. So gyno means it is a French word. It is derived from French word which means woman or female. So until that it was considered woman was as the consumer of male produced literature. ಗಂಡು ಮಕ್ಕಳು ಏನು ಬರಿತಿದ್ರೋ ಆ ಲಿಟ್ರೇಚರಲ್ಲಿ ಇವಳು ವಸ್ತುವಾಗಿದ್ಳು. ಬಟ್ ಗೈನೋಕ್ರಿಟಿಕ್ಸಲ್ಲಿ ಏನು ಹೇಳ್ತಾ ಇದ್ದಾಳೆ, ವುಮನ್ ಈಸ್ ದ ಪ್ರೊಡ್ಯೂಸರ್ ಆಫ್ ಲಿಟ್ರರಿ ಥಿಯರಿ. ಶಿ ಈಸ್ ದ ಪ್ರೊಡ್ಯೂಸರ್ ಆಫ್ ಲಿಟ್ರರಿ ಕ್ರಿಟಿಸಿಸಮ್. ಶಿ ಈಸ್ ನಾಟ್ ದ ಕನ್ಸ್ಯೂಮರ್ ಬಟ್ ದ ಪ್ರೊಡ್ಯೂಸರ್. ಸೊ ದ ಇಂಪಾರ್ಟೆಂಟ್ ಆರ್ ಮೇನ್ ಸಬ್ಜೆಕ್ಟ್ಸ್ ಆಫ್ ದಿಸ್ ಗೈನೋಕ್ರಿಟಿಕ್ ಆರ್ ಯಾವ್ಯಾವ ಅಂತಂದು ಹೇಳಿದ್ದೆ ನಿಮಗೆ. ಸೈಕೋಡೈನಾಮಿಕ್ಸ್, ಅವುಗಳ ಮೀನಿಂಗ್ ಎಲ್ಲ ಹೇಳಿದ್ದೀನಿ. ಸೈಕೋಡೈನಮಿಕ್ಸ್, ದೆನ್ ಎರಡನೇದು ನಿಮಗೆ ಮೊದಲೇ ಹೇಳಿದ ರೀತಿಯಲ್ಲಿ ಲಿಂಗ್ವಿಸ್ಟಿಕ್ಸ್, ದ ಲ್ಯಾಂಗ್ವೇಜ್ ಆಫ್ ವುಮೆನ್ ಆ್ಯಂಡ್ ದ ಟ್ರಾಜೆಕ್ಟರಿ, ದಟ್ ಈಸ್ ದ ಕಲೆಕ್ಟಿವ್ ಫೀಮೇಲ್ ಲಿಟ್ರರಿ ಕರಿಯರ್. ಸೊ ಥರ್ಡ್ ಒನ್, ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಲಿಟ್ರರಿ ಹಿಸ್ಟ್ರಿ ಆಫ್ ವುಮೆನ್, ದೆನ್ ಸ್ಟಡೀಸ್ ಆಫ್ ಪರ್ಟಿಕ್ಯುಲರ್ ರೈಟರ್ಸ್ ಆ್ಯಂಡ್ ದೇರ್ ವರ್ಕ್ಸ್ ಅಂತಕ್ಕಂಥದ್ದನ್ನು ಹೇಳಿದ್ದೆ. ಇಷ್ಟನ್ನು ಗೈನೋಕ್ರಿಟಿಸಿಸಮ್ಗೆ, ಗೈನೋಕ್ರಿಟಿಕ್ಗೆ, ಶಾರ್ಟ್ ನೋಟ್ಸ್ಗೆ ಪ್ಲಸ್ ನೀವು ಲಿಟ್ರರಿ ಟರ್ಮ್ ಆ್ಯಂಡ್ ಕಾನ್ಸೆಪ್ಟಿಗೆ ತಗೋಬೋದು. ನಾವು ಲೆಟ್ ಅಸ್ ಪ್ರೊಸೀಡ್ ಅಹೆಡ್. ಸೊ ಈ ಗೈನೋಕ್ರಿಟಿಸಿಸಮಲ್ಲೇ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಏನು ಅಂತ ಅಂದರೆ ದ ವಾಟ್ ವಿ ಕಾಲ್ ದ ಫೇಸಸ್ ಆಫ್ ಫೆಮಿನಿಸ್ಟ್ ಕ್ರಿಟಿಸಿಸಮ್. ಫೇಸಸ್ ಮೀನ್ಸ್ ಹಂತಗಳು. ಸೊ ಆ್ಯಕ್ಚುಲಿ ಎಲೆನ್ ಶೆವಲ್ಟರ್ ಹ್ಯಾಸ್ ಟೇಕನ್ 3 phases, 3 ಫೇಸಸ್ಸನ್ನು ತಗೊಳ್ತಾಳೆ ಲಿಟ್ರರಿ ಫೆಮಿನಿಸ್ಟ್ ಕ್ರಿಟಿಸಿಸಮ್ ಅಥವಾ ಪೊಯಿಟಿಕ್ಸ್ನಲ್ಲಿ. ಅಕಾರ್ಡಿಂಗ್ ಟು ಎಲೆನ್ ಶೆವಲ್ಟರ್ ದ 3 phases, ಇದು ನೆನ್ಪಿಟ್ಕೊಳ್ಳಿ. ಫಸ್ಟ್ನೇ ಎರಡ್ದು ಆಯಿತು, ಅದು ವೆರೈಟೀಸ್ ಆಫ್ ಫೆಮಿನಿಸ್ಟ್ ಪೊಯಿಟಿಕ್ಸ್ನಲ್ಲಿ ಒಂದು ವುಮನ್ ಆ್ಯಸ್ ರೀಡರ್, ವುಮನ್ ಆ್ಯಸ್ ರೈಟರ್. ನೆಕ್ಸ್ಟ್ ಎರಡನೇದರಲ್ಲಿ ಈ ಗೈನೋಕ್ರಿಟಿಕ್ಸ್ನಲ್ಲಿ ಇವಳು ಏನು ತಗೊಳ್ತಿದ್ದಾಳೆ, ಫೇಸಸ್ ಆಫ್ ಫೆಮಿನಿಸ್ಟ್ ಪೊಯಿಟಿಕ್ಸ್. ಸೊ ವಾಟ್ ಆರ್ ದ ಫೇಸಸ್? 3 phases. ಒನ್ ಈಸ್ ಫೆಮಿನೈನ್, ಎರಡನೇದು ಫೆಮಿನಿಸ್ಟ್, ಮೂರನೇದು ಫೀಮೇಲ್. ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಸ್ಟೇಜಸ್. ಫೆಮಿನಿಸ್ಟ್ ಪೊಯಿಟಿಕ್ ಸ್ಟೇಜಸ್ ಆರ್ ಫೇಸಸ್. ಸೊ ಅದನ್ನು 3 ಪೀರಿಯಡ್ ಆಗಿ ಕನ್ಸಿಡರ್ ಮಾಡ್ತೀವಿ ನಾವು. ಒನ್ ಈಸ್ ಫೆಮಿನೈನ್ ಫ್ರಮ್ 1840 to 1880. ಫೆಮಿನಿಸ್ಟ್ ಫ್ರಮ್ 1880 to 1920. ಫೆಮಿನಿಸ್ಟ್ ಫೇಸ್ 1880 to 1920. ನೆಕ್ಸ್ಟ್ ಫೀಮೇಲ್ ಫೇಸ್ ಆರ್ ಫೀಮೇಲ್ ಸ್ಟೇಜ್, ಇಟ್ ಈಸ್ ಆಫ್ಟರ್ 1920. So then what do you mean by feminine? That means having the qualities of woman. ಸೊ ಇವಳು ಹೇಳ್ತಕ್ಕಂಥದ್ದು ಏನು ಅಂತ ಅಂದರೆ, ಈ ಪೊಯೆಟಿಕ್ಸು, ಫೆಮಿನಿಸ್ಟ್ ಪೊಯೆಟಿಕ್ಸನ್ನು 3 phases ಆಗಿ ಮಾಡ್ಬೋದು.
1840ಇಂದ 1880 ತನಕ ಬರೆದಿರ್ತಕ್ಕಂಥ ಲಿಟ್ರರಿ ಥಿಯರಿ ಏನಿದೆಯೋ ದಟ್ ಈಸ್ ಫೆಮಿನೈನ್. ಇದು ಅಬ್ಜೆಕ್ಟಿವ್. ಫೆಮಿನೈನ್ ಅಂತ ಅಂದ್ರೆ ಏನು? ಹ್ಯಾವಿಂಗ್ ದ ಕ್ವಾಲಿಟೀಸ್ ಆಫ್ ವುಮನ್. ಲಿಟ್ರೇಚರ್ನಲ್ಲಿ ಸಾಮಾನ್ಯವಾಗಿ ವುಮನ್ ಕ್ವಾಲಿಟೀಸ್ ಇರ್ತಿದ್ದು, ವುಮನ್ ಕ್ವಾಲಿಟೀಸ್ ಬರಿತಿದ್ರು. ಆದರೆ ಯಾವ ಹೆಣ್ಣು ಮಕ್ಕಳು ಸಹ ತಮ್ಮ ಹೆಸರನ್ನು ಹಾಕೊಳ್ತಾ ಇರಲಿಲ್ಲ. ಅವರು ಗಂಡು ಮಕ್ಕಳ ಹೆಸರು ಅಥವಾ ಪಾಪ್ಯುಲರ್ ರೈಟರ್ಸ್ ಹೆಸರು ಹಾಕ್ತಾಯಿದ್ರು. ಬಟ್ ದೇ ಹ್ಯಾಡ್ ದ ವುಮನ್ ಕ್ವಾಲಿಟೀಸ್. ಅದಕ್ಕಾಗಿ ಈ ಫೇಸನ್ನು ಅಥವಾ ಸ್ಟೇಜನ್ನು ಫಿಮಿನೈನ್ ಸ್ಟೇಜ್ ಅಂತ ಕರೀತಾರೆ. ಸೊ ಫಿಮಿನೈನ್ ಸ್ಟೇಜ್ ಈಸ್ ಫ್ರಮ್ 1840 to 1880. ಅದಕ್ಕೆ ಹೇಳ್ತದೆ ನೋಡಿ, ವುಮೆನ್ ರೋಟ್ ಇನ್ ಆನ್ ಎಫರ್ಟ್ ಟು ಈಕ್ವಲ್ ಟು ಇಂಟೆಲೆಕ್ಚುಯಲ್ ಅಚೀವ್ಮೆಂಟ್ಸ್ ಆಫ್ ಮೇಲ್ ಕಲ್ಚರ್ ಅಂಡ್ internalized ಇಟ್ಸ್ ಅಸ್ಯೂಮ್ಷನ್ಸ್ ಅಬೌಟ್ ಫೀಮೇಲ್ ನೇಚರ್. ಸೊ ಆ್ಯಕ್ಚುಲಿ ವುಮೆನ್ ಬಿಗ್ಯಾನ್ ಟು ರೈಟ್ ಆಸ್ ಈಕ್ವಲ್ ಟು male or male culture, and their assumptions are what the male produced literature was. Almost that type of literature was produced by female persons. But the distinguishing sign of this period is the male pseudonym. Pseudonym means false name. ಜಾರ್ಜ್ ಜೀಲಿಯಟ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು. ಅವರು ಏನು ಮಾಡ್ತಾಯಿದ್ರು ಅಂದರೆ ಸುಳ್ಳು ಹೆಸರನ್ನು, ಸೂಡೋ ಮೀನ್ಸ್ ಫಾಲ್ಸ್, ನಿಮ್ ಮೀನ್ಸ್ ನೇಮ್, ಗಂಡು ಮಕ್ಕಳ ಹೆಸರನ್ನು ತಪ್ಪಾಗಿ ಹೆಣ್ಣು ಮಕ್ಕಳು ಬರಿತಕ್ಕಂಥ ಲಿಟ್ರೇಚರಲ್ಲಿ ಬರಿತಿದ್ರು. ಅಂದರೆ ಏನು, ಈಗ ಯಾವುದೋ ಒಂದು ಲಿಟ್ರೇಚರ್ ಹೆಣ್ಮಕ್ಳು ಏನಾದರೂ ಪ್ರೊಡ್ಯೂಸ್ ಮಾಡಿದರೆ ಅದನ್ನು ಗಂಡು ಮಕ್ಳ ಹೆಸರು ಹಾಕ್ತಾಯಿದ್ರು. ಯಾಕೆ ಅಂತಂದರೆ ಹೆಣ್ಮಕ್ಳಿಗೆ ಅಷ್ಟು ಸ್ವಾತಂತ್ರ್ಯ ಇರಲಿಲ್ಲ. ಸೊ ಅವ್ರು ಬರಿತಕ್ಕಂಥದ್ದು ಫೀಮೇಲ್ ಕ್ವಾಲಿಟೀಸ್ ಆರ್ ವುಮನ್ ಕ್ವಾಲಿಟೀಸ್ ಇದನ್ನು ಸಹ ಯೂಶುವಲಿ ದೇ ವರ್ ರೈಟಿಂಗ್ ಇನ್ ದ ನೇಮ್ಸ್ ಆಫ್ ಮೇಲ್ ಪರ್ಸನ್ಸ್. ಆದ್ದರಿಂದ ದ ಡಿಸ್ಟಿಂಗ್ವಿಷಿಂಗ್ ಸೈನ್ ಆಫ್ ದಿಸ್ ಪೀರಿಯಡ್ ಈಸ್ ಮೇಲ್ ಸೂಡೋನಿಮ್ ಇಂಟ್ರಡ್ಯೂಸ್ಡ್ ಇನ್ ಇಂಗ್ಲೆಂಡ್ ಇನ್ 1840. 1840ಇಂದ ಈ ಟ್ರೆಡಿಷನ್ ಸ್ಟಾರ್ಟ್ ಆಯಿತು. ಅಂದರೆ ವುಮನ್ ಕ್ವಾಲಿಟೀಸ್ ಇರ್ತಕ್ಕಂಥ ಲಿಟ್ರೇಚರ್ ವರ್ ಪ್ರೊಡ್ಯೂಸ್ಡ್ ಬೈ ದ ವುಮೆನ್ ಬಟ್ ಇನ್ ದ ನೇಮ್ಸ್ ಆಫ್ ಮೆನ್ ಆರ್ ಪಾಪ್ಯುಲರ್ ರೈಟರ್ಸ್. ಸೊ ಆ್ಯಂಡ್ ಎ ನ್ಯಾಷನಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಂಗ್ಲೀಷ್ ವುಮೆನ್ ರೈಟರ್ಸ್. ವುಮೆನ್ ರೈಟರ್ಸ್ ಯಾರು ಬೋಲ್ಡ್ ಆಗಿದ್ರೋ ಅವ್ರ ಹೆಸರು ಅಥವಾ ಗಂಡು ಮಕ್ಕಳ ಹೆಸರು. ದ ಫೆಮಿನಿಸ್ಟ್ ಅಂದರೆ ನೆಕ್ಸ್ಟ್ ಕಂಟೆಂಟ್ ಆಫ್ ವುಮೆನ್ ಫೆಮಿನೈನ್ ಆರ್ಟ್ ಈಸ್ ಟಿಪಿಕಲಿ ಅಬ್ಲಿಕ್, ಡಿಸ್ಪ್ಲೇಸ್ಡ್, ಐರನಿಕ್ ಆ್ಯಂಡ್ ಸಬ್ವರ್ಸಿವ್. ಒನ್ ಹ್ಯಾಸ್ ಟು ರೀಡ್ ಇಟ್ ಬಿಟ್ವೀನ್ ದ ಲೈನ್ಸ್ ಇನ್ ದ ಮಿಸ್ಡ್ ಪಾಸಿಬಿಲಿಟೀಸ್ ಆಫ್ ದ ಟೆಕ್ಸ್ಟ್. I mean, women usually were not writing directly, they were oblique, they were not clearly mentioned, they were displaced. It was ironic definitely, but it was supportive to the literature. ಸೊ ಹಾಗಾಗಿ ಇದನ್ನು ನೀವು ಫೆಮಿನೈನ್ ಅಂತಕ್ಕಂಥದ್ದನ್ನು ಲಿಟ್ರೇಚರ್ ಬಿಟ್ವೀನ್ 1840 ಆ್ಯಂಡ್ 1880 ಇಟ್ ವಾಸ್ ಪ್ರೊಡ್ಯೂಸ್ಡ್ ಬೈ ದ ಫೀಮೇಲ್ ಬಟ್ ಇನ್ ದ ನೇಮ್ಸ್ ಆಫ್ ದ ಮೇಲ್ ಪರ್ಸನ್ಸ್. ಸೊ ಸೆಕೆಂಡ್ ಸ್ಟೇಜ್ ವಾಸ್ ಇಟ್ ವಾಸ್ ಕನ್ಸಿಡರ್ಡ್ ಆಸ್ ದ ಫೆಮಿನೈನ್ ಫೇಸ್. ಫೆಮಿನೈನ್ ಫೇಸ್ ಅಂತ ಅಂದರೆ ಫೆಮಿನಿಸ್ಟ್ ಫೇಸ್. ಇಟ್ ಈಸ್ ಫ್ರಮ್ 1880, ಅಲ್ಲಿ 1880ಗೆ ಎಂಡ್ ಆಗಿತ್ತಲ್ಲ, ಅಲ್ಲಿಂದ 1920 ತನಕ ಫೆಮಿನಿಸ್ಟ್ ಫೇಸ್ ಅಂತ ಕರೀತಾರೆ. ಏನು ಫೆಮಿನಿಸ್ಟ್ ಫೇಸ್ ಅಂತ ಅಂದರೆ ಆ್ಯಕ್ಚುಲಿ ವುಮೆನ್ ರೈಟರ್ಸ್ ಬಿಗ್ಯಾನ್ ಟು ಕ್ವೆಶನ್, ದೇ ಬಿಗ್ಯಾನ್ ಟು ask or they began to raise their voice for their rights. At the same time, men also began to support women. ಸೊ ಇದು ಫೆಮಿನಿಸ್ಟ್ ಅಂತಕ್ಕಂಥದ್ದು ನೌನ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಯೂಶುವಲಿ ಸಪೋರ್ಟ್ ದ ರೈಟ್ಸ್ ಆಫ್ ವುಮೆನ್ ಟು ಫ್ರೀಡಮ್. ಸೊ ಹಾಗಾಗಿ ಫೆಮಿನಿಸ್ಟ್ ಫೇಸ್ ಕವರ್ಸ್ ಫ್ರಮ್ 1880 to 1920. ಸೊ this is the voice or winning voice of the vote. Women got the power to vote. They were historically enabled to reject the accommodating postures of femininity and to use literature to dramatize the ordeals of wronged womanhood. ಏನು ಹೆಣ್ಣನ್ನು ತಪ್ಪಾಗಿ ಬಿಂಬಿಸ್ತಾ ಇದ್ರು ಅದನ್ನು ಪ್ರತಿಪಾದಿಸೋದಕ್ಕೆ ಹಚ್ಚಿದ್ರು, ಅದನ್ನು ವಾರ್ಸಕ್ಕೆ ಹಚ್ಚಿದ್ರು. ಆದ್ದರಿಂದ ಸೊ ಫಸ್ಟ್ ಒನ್ ಫೆಮಿನೈನ್ ಫೇಸ್, ಸೆಕೆಂಡ್ ಒನ್ ಫೆಮಿನಿಸ್ಟ್ ಫೇಸ್.
ಫೆಮಿನಿಸ್ಟ್ ಫೇಸಲ್ಲಿ ಇಟ್ ಕವರ್ಸ್ ಫ್ರಮ್ 1880 to 1920. ಇಲ್ಲಿ ವುಮೆನ್ ಗಾಟ್ ದ ಪವರ್ ಟು ವೋಟ್, ದಟ್ ಮೀನ್ಸ್ ದೇ ಗಾಟ್ ದ ರೈಟ್ಸ್ ಫಾರ್ ದ ಫ್ರೀಡಮ್. ಸೊ ದ ನೆಕ್ಸ್ಟ್ ಒನ್ ಈಸ್ ವಾಟ್ ವಿ ಕಾಲ್ ದಿ female phase, or what it is also called as the third phase of the gynocriticism. So this period comes or begins at 1920 and continues. So here what ಇಲ್ಲಿ ಹೆಣ್ಮಗಳು ಅಂತಕ್ಕಂಥವಳು ಏನಾದರೂ ಒಂದು ಲಿಟ್ರೇಚರ್ ಪ್ರೊಡ್ಯೂಸ್ ಮಾಡ್ತಾಳೆ, ಕ್ರಿಟಿಸಿಸಮ್ ಪ್ರೊಡ್ಯೂಸ್ ಮಾಡ್ತಾಳೆ ಅಂತ ಅಂದರೆ ಮೊದಲೆಲ್ಲ ಗಂಡು ಮಕ್ಕಳ ಹೆಸರು ಇಟ್ಕೊಳ್ತಿದ್ರಲ್ಲ, ಇಲ್ಲಿ ಹಾಗಲ್ಲ. ಶಿ ಬಿಗ್ಯಾನ್ ಟು ರೈಟ್, ಶಿ ಬಿಗ್ಯಾನ್ ಟು ಶೋ ಹರ್ ಎಕ್ಸಿಸ್ಟೆನ್ಸ್ ರಿಯಲಿ ಆ್ಯಸ್ ಫೀಮೇಲ್. ಒಂದು ಹೆಣ್ಣಾಗಿ, ಇದು ಸಹ ಅಬ್ಜೆಕ್ಟಿವೇ, ಒಂದು ಹೆಣ್ಣಾಗಿ ತೋರ್ಸಕ್ಕಾಗಿಲ್ಲ. ಅಂದರೆ ದೇ ಬಿಗ್ಯಾನ್ ಟು ರೈಟ್ ದೇರ್ ವರ್ಕ್ಸ್ ಇನ್ ದೇರ್ ನೇಮ್ಸ್. ಸೊ ಎಕ್ಸಾಂಪಲ್ಸ್ ಇಲ್ಲಿ ಡೊರೋತಿ ರಿಚರ್ಡ್ಸನ್ ಫೇಮಸ್ ರೈಟರ್ ಕೇಳಿರ್ಬೋದು. ಅವರ ಸಿಸ್ಟರ್ ಡೊರೋತಿ ರಿಚರ್ಡ್ಸನ್ ಆ್ಯಂಡ್ ವರ್ಜಿನಿಯಾ ವುಲ್ಫ್ ಆ್ಯಂಡ್ ಸೋ ಮೆನಿ ಅದರ್ ರೈಟರ್ಸ್ ಬಿಗ್ಯಾನ್ ಟು ರೈಟ್ ಅಬೌಟ್ ವುಮೆನ್. ಸೊ ದಿಸ್ ಫೇಸ್ ಮೇ ಬಿ ಕನ್ಸಿಡರ್ಡ್ ಆ್ಯಸ್ ಫೀಮೇಲ್, ಹೆಣ್ಣು ಅಂತಕ್ಕಂಥದ್ದನ್ನು ರಿಯಲ್ ಆಗಿ ತೋರ್ಸಕ್ಕೆ ಹಚ್ಚಿದ್ರು. ಸೊ ವಾಟ್ ವರ್ the wrongs done, or what were the things which were hidden in the feminine phase and feminist phase, they were exposed in the last phase, that is female phase. ಸೊ ಆದ್ದರಿಂದ ಈ ಫೀಮೇಲ್ ಫೇಸನ್ನು ನೀವು ಏನು ಗಮನಿಸ್ತೀರಿ ಅಂತ ಅಂದರೆ, ದಿಸ್ ಈಸ್ ದ ಔಟ್ಕಮ್ ಆಫ್, ಆರ್ ಇಟ್ ಈಸ್ ದ ರಿಯಲ್ ಎಮರ್ಜೆನ್ಸ್ ಆಫ್ ವುಮೆನ್ ರೈಟರ್ ಟು ದ ಸ್ಟೇಜ್ ಆರ್ ಟು ದ ಫ್ರಂಟ್ ಲೈನ್. ಸೊ ಆ ರೀತಿ ನಾವು ಇವತ್ತು ನೋಡಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಸೆಕೆಂಡಲ್ಲಿ ಫಸ್ಟ್ ಒನ್ನು ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಟುವರ್ಡ್ಸ್ ಎ ಫೆಮಿನಿಸ್ಟ್ ಪೊಯಿಟಿಕ್ಸಲ್ಲಿ ಫಸ್ಟ್ ಒನ್ ವೆರೈಟೀಸಲ್ಲಿ ನಾವೇನೇನು ನೋಡಿದ್ವಿ? ವುಮನ್ ಆ್ಯಸ್ ರೈಟರ್, ವುಮನ್ ಆ್ಯಸ್ ರೀಡರ್. ಈ ವುಮನ್ ಆ್ಯಸ್ ರೈಟರ್ ಅಥವಾ ಗೈನೋಕ್ರಿಟಿಕ್ಸ್ನಲ್ಲಿ ಅದಾದ ನಂತರ ನೋಡ್ತಕ್ಕಂಥದ್ದು, ಅಥವಾ ಈ ಫೆಮಿನಿಸ್ಟ್ ಪೊಯಿಟಿಕ್ಸ್ನಲ್ಲಿ ದ ಫೇಸಸ್ ಆಫ್ ಫೆಮಿನಿಸ್ಟ್ ಪೊಯಿಟಿಕ್ಸ್ನಲ್ಲಿ ಮೂರು ಥರ. ಒಂದು ಫೆಮಿನೈನ್ ಫೇಸ್, ಫೆಮಿನಿಸ್ಟ್ ಫೇಸ್, ಥರ್ಡ್ ಒನ್ ಇಸ್ ಫೀಮೇಲ್ ಫೇಸ್. ಇವು ಮೂರು ಫೆಮಿನಿಸ್ಟ್, ಫೀಮೇಲ್, ಫೆಮಿನೈನ್ ಇವೆಲ್ಲವೂ ಒಂದೇ ಥರ ಅನಿಸುತ್ತೆ, ಆದರೆ ಸ್ವಲ್ಪ ಡಿಫ್ರೆಂಟ್ ನೋಡ್ಕೊಳ್ಳಿ. ಸೊ ಇದು ಆದಮೇಲೆ ನಾವು ಡೆಫಿನೆಟ್ಲಿ ಲೆಟ್ ಅಸ್ ಗೋ ಟು ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ವುಮೆನ್ ರೈಟರ್. What are the things, what are the necessary rights, or what we call the things to be done by women, that is explained in the further essay of this towards a feminist poetics. ಸೊ ಹಾಗಾಗಿ ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಏನಂತಂದು ಹೇಳ್ತಾ ಇದ್ದಾರೆ, ಮೇಲ್ ಆ್ಯಂಡ್ ಫೀಮೇಲ್. ವರ್ಜಿನಿಯಾ ವುಲ್ಫ್, ಡೊರೋತಿ ರಿಚರ್ಡ್ಸನ್ ಬಿಗಿನ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಸೆಂಟೆನ್ಸಸ್. ಎಸ್, ನೀವು ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಬಗ್ಗೆನೇ ಇದು ಮಾಡ್ತಾ ಇದ್ದೀರಿ ಅಂದರೆ ನಾವು ಸಹ ಡಿವೈಡ್ ಮಾಡ್ತೀವಿ ಅಂತಂದು ದೆ ಬಿಗ್ಯಾನ್ ಟು ಡಿವೈಡ್ ದೇರ್ ವರ್ಕ್ ಇನ್ ಟು ವಾಟ್ ಕಾಲ್ ಜರ್ನಲಿಸಮ್, ಫೆಮಿನೈನ್ ಫಿಕ್ಷನ್ಸ್. ಅಂದರೆ ನಮ್ಮದು ಫೆಮಿನೈನ್ ಫಿಕ್ಷನ್ ಅಂತ ನಾವು ಯಾಕೆ ಇದಿರಬೇಕು, ನಾವು ಯಾಕೆ ಹಿಂಜಿರ್ಬೇಕಂತಕ್ಕಂಥದ್ದು. ಸೊ ಹಿಯರ್ ರೀಡಿಟೇಲಿಂಗ್ ದ ಸೆಕ್ಸುವಲೈಸಿಂಗ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಎಕ್ಸ್ಪೀರಿಯನ್ಸ್. ದಟ್ ಮೀನ್ಸ್ ದೇ ಬಿಗ್ಯಾನ್ ಟು ರೈಟ್ their experiences, they may be external experience or internal experience, very, very boldly in their works. So like this the feminist poetics continued, especially in the hands of this Ellen Showalter. So in the next class let us see about how what are the responsibilities, what the women writers have to do. That can be seen in the next class. Okay, thank you.